ನೋಡಿ, ಇಲ್ಲಿ ತುಂಬ ದೊಡ್ಡ ದೊಡ್ಡ ಮರಗಳಿಂದ ಮೇ ಬಿ ಇಲ್ಲ ಅಂದ್ರೂ 100 ವರ್ಷದ ಮೇಲೆ ಆಗಿರ್ಬೋದು. ನಮ್ಮ ಕಾಲ, ನಮ್ಮ ತಂದೆ, ನಮ್ಮ ತಾತ ಅವ್ರ ಕಾಲದ್ದು ಮರಗಳು ಅನ್ನಿಸ್ತದೆ ನೋಡಿ. ಅದೀಗ ಹುಡುಕ್ತೀವಿ ಅಂದರೂ ಸಿಗಲ್ಲ. ಡೆವಲಪ್ ಮಾಡಬೇಕು, ಆದರೆ ಈ ಥರ ಮರಗಳೆಲ್ಲನೂ ಕಡಿದು ಡೆವಲಪ್ ಮಾಡೋದ್ರೆ ತುಂಬ ಕಷ್ಟನೇ, ಏನೂ ಮಾಡೋಕ್ಕಾಗಲ್ಲ. ಆದರೂ ಅಷ್ಟು ದೊಡ್ಡ ಮರಗಳನ್ನ ಬೆಳೆಸೋಕ್ಕೆ 100-200 ವರ್ಷ ನಾವು ಎಲ್ಲಿಂದ ಸಾಧ್ಯ? ಅಂದರೂ ತೆಗ್ದಾಕ್ಬಿಟ್ಟಿದ್ದಾರೆ ನೋಡಿ. ಹುಣಸವಾಡಿ ಸರ್ಕಲಲ್ಲಿ ಈ ಹಳ್ಳದಲ್ಲಿ ಎಂಥ ದೊಡ್ಡ ದೊಡ್ಡ 4 ಮರ ಇತ್ತು ಅಂದರೆ ಆಚೆ ಈಚೆ ಆಕಾಶಕ್ಕೆ ಚಪ್ರ ಹಾಕ್ದಂಗೆ ಕಾಣಿಸ್ತಿತ್ತು 2 ಮರಗಳು. ಅದನ್ನು ಹುಡ್ಕೋರಿಗೆ ಸಿಗಲ್ಲ. ಅಂದರೆ ಇವರು ಮಾಡ್ಬಿಟ್ಟು ಹೋಗ್ಬಿಡ್ತಾರೆ, ಮತ್ತು ನೆಕ್ಸ್ಟು ಗಿಡ ಮರಗಳೇನು ಹಾಕಲ್ಲ. ಆ್ಯಕ್ಚುಲಿ ಈಗ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇನೂ ಕೂಡ ಹಂಗೇನೆ, ಅಲ್ಲೂ ಮರಗಳು ತೆಗೆದಾಕಿದ್ರು. ಆದರೆ ಇವರು ಹೈವೇ ಮಾಡೋದು ಒಳ್ಳೆಯದು, ಆದರೆ ಏನು ಮಾಡಬೇಕಂದ್ರೆ ಅಷ್ಟು ಮರ ಗಿಡಗಳನ್ನ ಪಕ್ಕದಲ್ಲಿ ನೆಡಬೇಕು. ಹಾಗಾದರೆ ಅವರು ಕಡಿದಿರೋ ಮರಗಳನ್ನ ಏನೋ ಮರಗಳನ್ನ ಕಡಿದ್ಬಿಟ್ಟಿರ್ತಾರೆ. ಅಷ್ಟು ಮರಗಳು ಮೇ ಬಿ ಇಲ್ಲಿ ಒಂದು 10-20 ವರ್ಷಕ್ಕಾದರೂ ಒಂದು ಸ್ವಲ್ಪ ಆಕ್ಸಿಜನ್ ಪ್ರೊಡಕ್ಟ್ ಮಾಡೋಕ್ಕಾಗುತ್ತೆ. ಇವರು ಬರೀ ಡೆವಲಪ್ ಅಂತ ಮಾಡಿಕೊಂಡು ಮರಗಳನ್ನೆಲ್ಲ ಕಡ್ದಾಕಿದ್ರೆ ತುಂಬ ಕಷ್ಟನೇ. ಏಕೆಂದರೆ ನಾವೇನೋ ಈಗ ನಮಗೇನೋ ವಯಸ್ಸಾಗ್ಬಿಡ್ತು, ನಾವು ಪರವಾಗಿಲ್ಲ, ನಾವು 50 ವರ್ಷ 100 ವರ್ಷದ ಆ ಥರ ಇದ್ಬಿಟ್ಟು ಸತ್ತೋಗ್ಬಿಡ್ತೀವಿ. ಅಂದರೆ ನೆಕ್ಸ್ಟು ನಮ್ಮ ಪೀಳಿಗೆಗಳಿಗೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಇನ್ನು ಅವ್ರ ಮಕ್ಕಳುಗಳಿಗೆಲ್ಲ ಇದೇ ಥರ ಆಗುತ್ತೆ, ಕಷ್ಟ ಆಗ್ಬಿಡ್ತು ನೋಡಿ. ಎಷ್ಟು ದೊಡ್ಡ ದೊಡ್ಡ ಮರಗಳು ಕಡ್ದಾಕಿದ್ದಾರೆ ಅಂದರೆ ನಮ್ಮ ಬೇರೆ ಅಷ್ಟು ದೊಡ್ಡ ಇರುತ್ತೆ, ದೊಡ್ಡದಿರುತ್ತೆ. ಇದ್ರ ಬಗ್ಗೆ ಯಾರು ಪರಿಸರ ಪ್ರೇಮಿಗಳು ಯಾರು ಆ್ಯಕ್ಷನ್ ತಗೊಳ್ಳಲ್ಲ ನೋಡಿ. ಎಷ್ಟು ದೊಡ್ಡ ದೊಡ್ಡ ಮರಗಳು ಬೇರೆ ಇಲ್ಲ ಐತೆ, ಇದೆಲ್ಲ ತೆಗೆದಾಕಿರೋದೆ. ಅವರು ಓಕೆ, ಅವರು ಡೆವಲಪ್ ಮಾಡಲಿಕ್ಕೆ ತೆಗಿಬೇಕು, ಓಕೆ. ಆದ್ರೂ ಅವ್ರು ತೆಗೆದಾದ ಮೇಲೆ ಪುನಃ ಬೇರೆ ಗಿಡಗಳನ್ನಾರು ನೆಡ್ಬೋದಾಗಿತ್ತು. ಅದು ಯಾರೂ ನೆಡಲ್ಲ. ಏಕೆಂದರೆ ಈಗ ಎಕ್ಸಾಂಪಲು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇನೇ ಕಾರಣ. ಇಲ್ಲೊಂದು ದೊಡ್ಡ ಅರಳಿ ಮರ ಇತ್ತು ನೋಡಿ, ಇದ್ರ ಬೇರೆ ಇಲ್ಲ ಐತೆ ನೋಡಿ. ಇಷ್ಟು ದೊಡ್ಡ ಮರನ ಕಡ್ದಾಕಿದ್ದಾರೆ. ಈಗ ಅಷ್ಟು ದೊಡ್ಡ ಮರನ ನಾವು ಬೆಳೆಸೋಕ್ಕೆ ಎಷ್ಟು ಕಷ್ಟಪಡಬೇಕು, ಎಷ್ಟು ವರ್ಷ ನಾವು ಕಾದರೂ ಕೂಡ ಅಷ್ಟು ದೊಡ್ಡ ಮರನ ಬೆಳೆಸೋಕ್ಕೆ ಸಾಧ್ಯ ಹೇಳಿ. ಅದು ಇಲ್ಲಾದರೂ ಹೆಚ್ಚು ಕಡಿಮೆ ಇರ್ಬೋದು, ಒಂದು 100-200 ವರ್ಷದ್ದೇ ಇರ್ಬೋದು ಅನ್ಕೋತೀನಿ. ಅರಳಿ ಮರ ಅಷ್ಟು ದೊಡ್ಡ ಮರ, ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ನಮಗೊಂದು ಗುರುತಿಲ್ಲ ನಾವಿಲ್ಲಿ ತಲುಪ್ತು ಅಂತ ಗೊತ್ತಾಗೋದು. ಅದಕ್ಕೆ ಯಾರಾದರೂ ಪರಿಸರ ಪ್ರೇಮಿಗಳು ಒಂಚೂರು ಆ್ಯಕ್ಷನ್ ತೊಗೊಂಡು, ಆಯ್ತಪ್ಪ ನೀವು ರೋಡ್ ಮಾಡಿದ್ರಿ ಓಕೆ, ಆದರೆ ಎಷ್ಟು ಮರಗಳನ್ನ ಕಡಿದಿದ್ದೀರಿ, ಅಷ್ಟು ಗಿಡಗಳನ್ನ ನೆಟ್ಟಿ ಕಾಪಾಡಿಕೊಡಿ, ಸೈಡಿಗೆ ನೆಟ್ಕೊಡಿ ಅಂತ ಕೇಳಿದ್ರೆ ಒಂಚೂರು ವರ್ಕೌಟ್ ಆಗ್ಬೋದು. ಯಾಕೆಂದರೆ ನಮ್ಮ ಮುಂದಿನ ಪೀಳಿಗೆಗೆ ಅದು ಒಳ್ಳೇದಾಗ್ಬೋದು ಅಂದ್ಕೊಂಡಿದ್ರು. ನೀವು ಮರ ಗಿಡಗಳನ್ನ ಆಸೆ ಪಡೋರಾದರೆ ಓಕೆ. ನೋಡಿ ಈ ಥರ ಇತ್ತು ಫ್ರೆಂಡ್ಸ್, ಇಲ್ಲ ಐತಲ್ಲ ಮರ ಈಗ ಸಿಗುತ್ತೆ ನೋಡಿ. ಇಷ್ಟು ದೊಡ್ಡ ದೊಡ್ಡ ಮರಗಳನ್ನ ಅವೇ ಬಿಫೋರ್ 3 ಕಿಲೋಮೀಟ್ರ್ ಮುಂಚೆ ಇಷ್ಟು ದೊಡ್ಡ ದೊಡ್ಡ ಮರಗಳನ್ನ ಕಡ್ದಾಕಿರೋದು ನೋಡಿ. ಈ ಮರನ ನೀವು ಗೆಸ್ ಮಾಡಿ ಎಷ್ಟು ವರ್ಷ ಬೇಕಾಗ್ಬೋದು ನಾವು ಈ ಮರನ ಬೆಳೆಸಲಿಕ್ಕೆ ನೋಡಿ. ಇಷ್ಟು ದೊಡ್ಡ ಮರಗಳನ್ನ ಕಡ್ದಾಕಿರೋದು. ಯಾರು ಪರಿಸರ ಪ್ರೇಮಿಗಳಿದ್ರೆ ಸ್ವಲ್ಪ ಫೋರ್ಸ್ ಮಾಡಿದ್ರೆ ನೆಕ್ಸ್ಟು ಈ ಹೈವೇ ಆದಮೇಲೂ ಕೂಡ ಅವರು ನೆಕ್ಸ್ಟು ಬೇರೆ ಬೇರೆ ಒಳ್ಳೊಳ್ಳೆ ಪ್ಲಾಂಟ್ಗಳನ್ನ ನೆಡ್ಬೋದು, ಒಳ್ಳೊಳ್ಳೆ ಗಿಡಗಳನ್ನ ನೆಡಿ ಅಂತ ಹೇಳಿದ್ರೆ ಮೋಸ್ಟ್ಲಿ ನೆಡ್ಬೋದು ಗೌರ್ಮೆಂಟು. ನೆಟ್ಟರೆ ಆಗ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯದಾಗುತ್ತೆ. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಈ ಮಾತು ಇಷ್ಟ ಇದ್ದರೆ ನೀವೆಲ್ಲ ಲೈಕ್ ಶೇರ್ ಮಾಡಿದ್ರೆ ಮೇ ಬಿ ನೆಕ್ಸ್ಟು ಅವರು ಇದ್ರ ಗಮನಕ್ಕೆ ತಗೊಂಡು ಮರ ಗಿಡಗಳನ್ನ ನೆಡ್ಬೋದು, ಗಿಡಗಳನ್ನ ನೆಟ್ಟಿ ಮರ ಬೆಳೆಸ್ಬೋದು ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ. ನೀವು ಒಂದು ಶೇರ್ ಮಾಡೋದ್ರಿಂದ ಮೋಸ್ಟ್ಲಿ ಒಬ್ಬರಿಗೆ ತಲುಪಿ ಅವರು ಒಂದು ಗಿಡ ನೆಡಲಿಕ್ಕೆ ಏನಾದ್ರು ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಓಕೆ ಬಾಯ್.